ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪು ಮಾಡಿದವ್ರನ್ನ ದಂಡಿಸೋದು ಬಿಟ್ಟು ಆಡೋರನ್ನ ದಂಡಿಸಿದ್ರೆ ಏನ್ ಪ್ರಯೋಜನ? ಮೊದಲು ಮಾಡಬಾರ್ದು ಕೆಲಸ ಮಾಡಿರೋ ಈ ನಿನ್ ಗಂಡನ್ಗೆ ದಂಡಿಸು, ಆಮೇಲೆ ನಾನು ನನ್ನ ಹೆಂಡತಿನ ದಂಡಿಸ್ತೀನಿ. ನೋಡಿದ್ಯಾ? ನೋಡು, ನೀನ್ ಮಾಡಿರೋ ಒಂದೇ ಒಂದು ತಪ್ಪಿಗೆ ನನಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತ ನೋಡು. ಎಲ್ಲರೂ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ವಿಷಯನ ಅವ್ರಿಗೆ ಹೇಗ್ ಬೇಕೋ ಹಾಗೆ ತಿರುಗಿಸ್ಕೊಂಡು ನನಗೆ ಅಡ್ವೈಸ್ ಮಾಡಕ್ ಬರ್ತಾ ಇದ್ದಾರೆ. ಇದೆಲ್ಲ ಬಿಡು, ನೀನ್ ಯಾವ ಮಗುಗೋಸ್ಕರ ಇಷ್ಟೆಲ್ಲ ಮಾಡ್ತೆ ಅಂತ ಹೇಳ್ತಾ ಇದೆಯಲ್ಲ, ಆ ಮಗು ನಿನ್ನ ನೋಡಿ ಹೆದರ್ತಾ ಇದ್ದಾಳೆ, ದೂರ ಓಡ್ ಹೋಗ್ತಾ ಇದ್ದಾಳೆ, ನಿನ್ನ ಅನುಮಾನ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾಳೆ. ಇದೆಲ್ಲ ಬೇಕಿತ್ತ ನಿನ್ಗೆ? ಛೀ! ಮಾಡಿರೋ ಪಾಪ ಪ್ರಜ್ಞೆ ನಿನ್ನನ್ನೇ ಕಾಡ್ತಾ ಇದೆಯಲ್ವಾ? ಕಾಡ್ಲಿ, ಅನುಭವಿಸು. ರಾಮ್ ಸರ್, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಎಸ್ ಡಾಕ್ಟರ್. ಗುಡ್. ಇನ್ಮೇಲೆ ನಾರ್ಮಲ್ ಆಗ್ತೀರಾ, ಆದಷ್ಟು ಬೇಗ ಹುಷಾರಾಗ್ತೀರಾ. ಸಿಸ್ಟರ್, ನಾನು ಹೇಳಿದ ಇಂಜೆಕ್ಷನ್ ಕೊಡಿ, ನಾನು ಹೋಗಿ ಅವ್ರ ಮನೆ ಕಾಲ್ ಮಾಡಿಬಿಟ್ಟು ಬರ್ತೀನಿ. ಓಕೆ ಡಾಕ್ಟರ್. ಏನ್ ಮಾಡ್ಲಿ? ಯಾವ ಲಾಯರ್ನ ಕರೆಸ್ಲಿ? ನಾನು ಈ ಕೇಸ್ನ ಗೆಲ್ಲೋದು ಹೇಗೆ? ದೇವ್ರೆ, ಇದಕ್ ನೀನೇ ಒಂದ್ ದಾರಿ ತೋರ್ಸಪ್ಪ. ಇದೇನು, ಹಾಸ್ಪಿಟಲಿಂದ ಡಾಕ್ಟರ್ ಫೋನ್ ಮಾಡ್ತಿದ್ದಾರೆ. ರಾಮ್ ಸರಿಗೆ ಏನಾದ್ರೂ ತೊಂದರೆ ಆಯ್ತಾ? ದೇವ್ರೆ, ರಾಮ್ ಸರಿಗೆ ಏನೂ ಆಗದೆ ಇರಲಿ. ಹಲೋ ಡಾಕ್ಟರ್, ರಾಮ್ ಸರ್ ಹೇಗಿದ್ದಾರೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಗಾಬರಿ ಆಗ್ಬೇಡ ಕಾವೇರಿ, ಒಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ರಾಮ್ ಅವ್ರಿಗೆ ಪ್ರಜ್ಞೆ ಬಂದಿದೆ, ಚೇತರಿಸ್ಕೊಳ್ತಾ ಇದ್ದಾರೆ. ಪ್ರಜ್ಞೆ ಬಂತ? ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಅಲ್ಲಿಗೆ ಬರ್ತಾ ಇದ್ದೀನಿ. ಓಕೆ, ಬಾ. ದೇವ್ರೆ, ಆ ಪ್ರಬಲಂಗೆ ಹೇಗೆ ಶಿಕ್ಷೆ ಕೊಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅನ್ಯಾಯದವ್ರ ಆಟಕ್ಕೆ ಹೇಗೆ ಪಾಠ ಕಲಿಸ್ಬೇಕು ಅಂತ ದಾರಿ ಹುಡುಕ್ತಾ ಇದ್ದೆ. ಸರಿಯಾದ ಸಮಯಕ್ಕೆ ರಾಮ್ ಸರ್ಗೆ ಪ್ರಜ್ಞೆ ಬರೋ ಹಾಗೆ ಮಾಡಿದೆ. ಅನ್ಯಾಯದ ವಿರುದ್ಧ ನ್ಯಾಯನ ಗೆಲ್ಲಿಸ್ತಾ ಇದೆಯಾ? ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಅಮ್ಮ, 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 ಅಮ್ಮ. ಏನಾಯ್ತು ಕಾವೇರಿ? ಅಮ್ಮ, ರಾಮ್ ಸರ್ಗೆ ಪ್ರಜ್ಞೆ ಬಂದಿದ್ಯಂತೆ. ಇವಾಗಷ್ಟೇ ಡಾಕ್ಟರ್ ಕಾಲ್ ಮಾಡಿ ಹೇಳಿದ್ರು.
ಮುತ್ಕ ಬದುಕಬಾರ್ದಾಗಿತ್ತು. ಅವನು ಬದುಕಿದ್ರೆ ಕಾವೇರಿ ಆಟ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನನ್ನ ಮಲ್ಲಿಕೆಯಿಂದ ದುಡ್ಡು ಮಾಡೋ ಪ್ಲಾನ್ ಎಲ್ಲ ಹಾಳಾಗತ್ತೆ. ಏನು ಮಾಡೋದಿವಾಗ? ಛೇ, ಹೌದಾ? ಅಂತೂ ಆ ದೇವ್ರು ಕೈ ಬಿಡ್ಲಿಲ್ಲ. ಬೆಳಗ್ಗೆನೆ ಒಳ್ಳೆ ಖುಷಿ ಸುದ್ದಿ ಕೊಟ್ಟೆ ಕಾವೇರಿ. ಆ ರಾಮ್ ಸರ್ನ ನಂಬ್ಕೊಂಡಿರೋರ್ಗೆ ಅವ್ರ ಬದುಕು ಉಳ್ದಿರೋದೇನೆ ತುಂಬಾ ಸಂತೋಷದ ವಿಷಯ. ಹೌದು ಕಾವೇರಿ, ಕೊನೆಗೂ ಎಲ್ರ ಪ್ರಾರ್ಥನೆನೂ ಫಲಿಸ್ತು. ದೇವ್ರು ಒಳ್ಳೆಯವ್ರಿಗೆ ಎಷ್ಟೇ ಕಷ್ಟಗಳನ್ನ ಕೊಟ್ರು ಕೊನೆಗೆ ಕೈ ಬಿಡಲ್ಲ ಅನ್ನೋ ಮಾತು ನಿಜ ಆಯ್ತು. ಸರಿ ನಡಿ ಕಂದ, ನಾವು ನಿನ್ ಜೊತೆ ಬರ್ತೀವಿ, ನೋಡ್ಕೊಂಡ್ ಬರೋಣ. ಬೇಡಮ್ಮ, ಅಲ್ಲಿ ಕಾತಿ ಪ್ರಬಲ ಇರ್ತಾರೆ. ಈ ಕೇಸಲ್ಲಿ ರಾಮ್ ಸರ್ ಹೇಳಿಕೆ ತುಂಬಾ ಮುಖ್ಯ ಆಗಿರೋದ್ರಿಂದ ರಾಮ್ ಸರ್ ಸತ್ಯದ ಪರ ನಿಲ್ತಾರೆ. ಅದವ್ರಿಗೆ ಗೊತ್ತು. ಹಾಗಾಗಿ ಅವ್ರಿಗೆ ಭಯ ಹೆಚ್ಚಾಗೇ ಇರುತ್ತೆ. ಈಗ ನೀವು ಬಂದ್ರೆ ನಿಮ್ಮನ್ನ ನೋಡಿ ಆ ಭಯ ಕೋಪಕ್ಕೆ ಟರ್ನ್ ಆಗಿ ನಿಮ್ಮೇಲ್ ಕೂಗಾಡ್ತಾರೆ. ನಾನೊಬ್ಳೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಸರಿ ಕಂದ, ನೀನ್ ಹುಷಾರಾಗಿ ಹೋಗ್ಬಾ. ಅವ್ರೇನೇ ಮಾತಾಡಿದ್ರು ತಾಳ್ಮೆಯಿಂದ ಕೇಳಿಸ್ಕೊ. ಅವ್ರ ಜೊತೆ ಜಗಳ ಮಾಡ್ಕೊಳಕ್ ಹೋಗ್ಬೇಡ. ಸರಿ ಅಮ್ಮ, ನಾನು ಹೋಗಿ ಬರ್ತೀನಿ. ಆ ಮುತ್ಕ ಬದುಕಿ ಹುಷಾರಾಗ್ಬಿಟ್ರೆ ಕಾವೇರಿ ಅವಳ ಮನೆಗೆ ಹೋಗ್ಬಿಡ್ತಾಳೆ. ಅವಾಗ ನನಗೆ ಲಾಸ್ ಆಗತ್ತೆ. ಇದಕ್ಕೆ ಏನಾದರೂ ಮಾಡಲೇಬೇಕು. ಮೋನಿಕನ್ನ ನನ್ನಿಂದ ದೂರ ಮಾಡಿದಾಗ ನಾನು ಅನುಭವಿಸಿದ ನೋವನ್ನ ಅವಳು ಅನುಭವಿಸ್ಲೇಬೇಕು. ಅವಳು ಕಣ್ಣಲ್ಲಿ ಸಂತೋಷ ನೋಡಿದ್ರೆ ನನ್ನ ಮೈಯೆಲ್ಲ ಮುಳ್ಳಿಂದ ಚುಚ್ಚಿದಂಗೆ ಆಗತ್ತೆ. ಏನಾದರೂ ಮಾಡಲೇಬೇಕು ನಾನು. ಡಾಕ್ಟರ್, ರಾಮ್ ಸರ್ ಹೇಗಿದ್ದಾರೆ? ಹೇಳಿದ್ನಲ್ಲ ಕಾವೇರಿ, ಅವ್ರಿಗೆ ಪ್ರಜ್ಞೆ ಬಂದಿದೆ, ಆದ್ರೆ ಅವ್ರು ಮಾತಾಡೋ ಪರಿಸ್ಥಿತಿಲಿಲ್ಲ. ಯಾಕೆ? ಈ ಸಾರಿ ಅವ್ರ ಮನ್ಸಿಗೆ ತುಂಬಾ ಆಘಾತ ಆಗಿದೆ. ಜೊತೆಗೆ ಈ ಪಾಯ್ಸನ್ ಎಫೆಕ್ಟ್ ಬೇರೆ. ಅದಕ್ಕೆ ಅವರಿಂದ ಮಾತಾಡಕ್ಕಾಗ್ತಾ ಇಲ್ಲ. ನಾನಿವಾಗ ಅವ್ರನ್ನ ನೋಡ್ಬೋದಾ? ಸರಿ, ಹೋಗ್ ನೋಡಮ್ಮ. ಥ್ಯಾಂಕ್ ಯು ಡಾಕ್ಟರ್. ಸರ್, ರಾಮ್ ಸರ್, ಈಗ ಹೇಗಿದ್ದೀರಾ?